ಬಿಗ್ ಬಾಸ್ ಸೀಸನ್ 10 15ನೇ ವಾರ ಸಾಕಷ್ಟು ಕುತೂಹಲವನ್ನ ಕೆರಳಿಸ್ತಾ ಇದೆ. ಬಿಗ್ ಬಾಸ್ 10ರ ಮೊದಲ ಫಿನಾಲೆ ಸ್ಪರ್ಧಿಯಾಗಿ ಈಗಾಗಲೇ ಸಂಗೀತ ಶೃಂಗೇರಿ ಆಯ್ಕೆಯಾಗಿದ್ದಾರೆ. ಮೊದಲ ವಾರದಿಂದ ಹಿಡಿದು ಇಲ್ಲಿವರೆಗೂ ಕೂಡ ಉತ್ತಮವಾಗಿ ಟಾಸ್ಕ್ನಲ್ಲಿ ಪ್ರದರ್ಶನ ಕೊಟ್ಟಿದ್ದಲ್ಲದೆ ಮನೆಯವರು ಕೊಟ್ಟ ನೋವನ್ನ ಅನುಭವಿಸಿ ಸ್ಟ್ರಾಂಗ್ ಲೇಡಿಯಾಗಿ ಹೊರಹೊಮ್ಮಿ ಫಿನಾಲೆ ಸ್ಪರ್ಧಿಯಾಗಿ ಆಯ್ಕೆಯಾಗುವುದಕ್ಕೆ ಸಂಪೂರ್ಣ ಅರ್ಹತೆಯನ್ನ ಪಡ್ಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಬಿಗ್ ಬಾಸ್ ಮನೆಯಲ್ಲಿದ್ದಾಗ ಅವರನ್ನ ದ್ವೇಷಿಸ್ತಾ ಇದ್ದ ಸ್ಪರ್ಧಿಗಳೇ ಈಗ ಹೊಗಳಿ ಮಾತನಾಡುವ ರೇಂಜ್ಗೆ ಸಂಗೀತ ಶೃಂಗೇರಿ ಆಟವಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾದ್ರೆ ಈಗ ಫಿನಾಲೆಗೆ ಹೋಗ್ತಾ ಇರುವ ಎರಡನೇ ಸ್ಪರ್ಧಿ ಯಾರು ಎಂಬ ಕುತೂಹಲ ಎಲ್ಲರಲ್ಲೂ ಇದೆ. ಬಹಳಷ್ಟು ವೀಕ್ಷಕರು ಡ್ರೋನ್ ಪ್ರತಾಪ್ ಅವರು ಎರಡನೇ ಸ್ಪರ್ಧಿಯಾಗಿ ಫಿನಾಲೆಗೆ ಕಾಲಿಡಬೇಕು ಅಂತ ಹೇಳಿದ್ರೆ, ಇನ್ನು ಕೆಲವರು ಕಾರ್ತಿಕ್ ಹೆಸರನ್ನ ಹೇಳ್ತಿದ್ದಾರೆ. ಅಷ್ಟೇ ಯಾಕೆ ವರ್ತೂರ್ ಸಂತೋಷ್ ಹೆಸರು ಕೂಡ ಫೈನಲ್ನಲ್ಲಿ ಕೇಳಿ ಬರ್ತಾ ಇದೆ. ಆದ್ರೆ ಎರಡನೇ ಸ್ಪರ್ಧಿಯಾಗಿ ವಿನಯ್ ಗೌಡ ಅವರು ಎಂಟ್ರಿ ಪಡಿತಾರೆ. ಇದು ವೀಕ್ಷಕರ ವೋಟಿಂಗ್ಸ್ ಪ್ರಕಾರ ಅಲ್ಲ. ಹೇಗೆ ಯಾವ ರೀತಿ ವಿನಯ್ನ ಆಯ್ಕೆ ಮಾಡ್ತಾರೆ ಅನ್ನೋದನ್ನ ಮುಂದೆ ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ಈ ವಾರ ಯಾರೆಲ್ಲ ನಾಮಿನೇಟ್ ಆಗಿದ್ದಾರೆ, ಯಾರ ಮೂವರ ಪಯಣ ಮುಕ್ತಾಯ ಆಗುತ್ತೆ ಅಂತ ನೋಡೋದಾದ್ರೆ, ಕ್ಯಾಪ್ಟನ್ ಸಂಗೀತ ಅವರನ್ನ ಹೊರತುಪಡಿಸಿ ಮಿಕ್ಕವರೆಲ್ಲ ನಾಮಿನೇಷನ್ ಲಿಸ್ಟ್ ನಲ್ಲಿ ಇದ್ರು. ಅವರಲ್ಲಿ ಡ್ರೋನ್ ಪ್ರತಾಪ್, ಕಾರ್ತಿಕ್, ತನಿಷಾ, ನಮ್ರತಾ, ವಿನಯ್, ವರ್ತೂರ್ ಸಂತೋಷ್ ನಾಮಿನೇಟ್ ಆಗಿದ್ದಾರೆ. ಇಲ್ಲಿ ಮಿಡ್ ವೀಕ್ ಎಲಿಮಿನೇಷನ್ ಇರೋದ್ರಿಂದ ತುಕಾಲಿ ಸಂತೋಷ್ ಕೂಡ ಡೇಂಜರ್ ಝೋನ್ ನಲ್ಲಿ ಇದ್ದಾರೆ ಎಂಬ ಮಾಹಿತಿ ಇದೆ. ಯಾಕಂದ್ರೆ ಕಳೆದ ವಾರ ನೋ ಎಲಿಮಿನೇಷನ್ ಇದ್ದಿದ್ರಿಂದ ಯಾರು ಕೂಡ ಆಚೆ ಹೋಗಿರ್ಲಿಲ್ಲ. ಆದ್ರೆ ವೀಕ್ಷಕರು ಹಾಕಿರುವ ವೋಟ್ ವೇಸ್ಟ್ ಆಗಲ್ಲ. ಆ ವಾರ ಯಾರು ಕಡಿಮೆ ವೋಟ್ನ ಪಡೆದಿದ್ದಾರೋ ಅವರು ಮಧ್ಯರಾತ್ರಿ 2 ಗಂಟೆಗೆ ಬಿಗ್ ಬಾಸ್ ಪಯಣವನ್ನ ಮುಗಿಸ್ತಾರೆ. ಇಲ್ಲಿ ತುಕಾಲಿ ಸಂತೋಷ್ ಹಾಗೆ ನಮ್ರತಾ ಅವರಲ್ಲಿ ಒಬ್ರು ಮಧ್ಯರಾತ್ರಿ ಆಚೆ ಹೋಗ್ತಾರೆ. ಆದ್ರೆ ನಮ್ರತಾ ಅವರಿಗೆ ಪ್ರತಿ ಸಲ ಲಕ್ ಕೈ ಹಿಡಿತಾ ಇದೆ. ಹಾಗಾಗಿ ಅವರನ್ನ ಈ ರೀತಿ ಎಲಿಮಿನೇಟ್ ಅನ್ನ ಕಲರ್ಸ್ ಕನ್ನಡ ಮಾಡಲ್ಲ ಅಂತ ಅನ್ಸುತ್ತೆ. ಹಾಗಾಗಿ ತುಕಾಲಿ ಸಂತೋಷ್ ಅವರು ಈ ವಾರ ಮಿಡ್ ನೈಟ್ ಎಲಿಮಿನೇಟ್ ಆದ್ರೂ ಆಗ್ಬೋದು. ಇನ್ನು ಡಬಲ್ ಎಲಿಮಿನೇಷನ್ ನಲ್ಲಿ ವರ್ತೂರ್ ಸಂತೋಷ್ ಹಾಗೆ ತನಿಷಾ, ನಮ್ರತಾ ಅವರಿದ್ದಾರೆ. ಇವರಲ್ಲಿ ವರ್ತೂರ್ ಸಂತೋಷ್ ಟಾಪ್ 5ರಲ್ಲಿ ಸ್ಥಾನ ಪಡೆಯುವ ಅರ್ಹ ವ್ಯಕ್ತಿಯಾಗಿದ್ದಾರೆ. ಹಾಗಾಗಿ ನಮ್ರತಾ, ತನಿಷಾ ವೋಟಿಂಗ್ಸ್ ಪ್ರಕಾರ ಎಲಿಮಿನೇಟ್ ಆಗ್ಬೇಕು. ಆದ್ರೆ ಇಲ್ಲಿ ಬಿಗ್ ಬಾಸ್ ಟೀಮ್ ಏನ್ ಮಾಡ್ತಾರೆ ಅಂತ ಹೇಳೋದಕ್ಕಾಗಲ್ಲ. ನಮ್ರತಾ ಅವರನ್ನ ಸೇವ್ ಮಾಡಿ ವರ್ತೂರ್ ಸಂತೋಷ್ರನ್ನ ಎಲಿಮಿನೇಟ್ ಮಾಡಿದ್ರೂ ಅಚ್ಚರಿ ಪಡ್ಬೇಕಿಲ್ಲ. ಯಾಕಂದ್ರೆ ನಮ್ರತಾ ಅವರ ಮನೆ ಮಗಳು ಆಗಿರೋದ್ರಿಂದ ಕೆಲ ವಾರಗಳಿಂದ ಅವರನ್ನ ಸೇವ್ ಮಾಡ್ತಾ ಬರ್ತಿದ್ದಾರೆ ಎಂಬ ಆರೋಪ ಕೂಡ ಇದೆ. ಇದು ನಿಜಾನ ಸುಳ್ಳ ಗೊತ್ತಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇರುವ ರೆಸ್ಪಾನ್ಸ್ ಪ್ರಕಾರ ವರ್ತೂರ್ ಸಂತೋಷ್ ಅವರು ಸೇವ್ ಆಗ್ಬೇಕು, ನಮ್ರತಾ, ತನಿಷಾ ಎಲಿಮಿನೇಟ್ ಆಗ್ಬೇಕು. ಆದ್ರೆ ಇದನ್ನ ಕಾದು ನೋಡ್ಬೇಕಂತ ಹೇಳ್ತಾ, ಇನ್ನು ಎರಡನೇ ಫಿನಾಲೆ ಕಂಟೆಸ್ಟೆಂಟ್ ವಿನಯ್ ಅವರು ಹೇಗೆ ಅಂತ ನೋಡೋದಾದ್ರೆ, ಈಗಾಗಲೇ ಬಿಗ್ ಬಾಸ್ ಮನೆಯೊಳಗೆ ಹೋಗಿರುವ ಹಳೆ ಸ್ಪರ್ಧಿಗಳಿಗೆ ಬಿಗ್ ಬಾಸ್ ಒಂದು ವಿಶೇಷ ಅಧಿಕಾರವನ್ನ ಕೊಟ್ಟಿದ್ದಾರೆ. ಇದೊಂದು ಮಾಹಿತಿ ಇದೀಗ ಸದ್ಯ ಹರಿದಾಡ್ತಾ ಇದೆ. ಈ ವಿಶೇಷ ಅಧಿಕಾರವನ್ನ ಬಳಸಿ ಒಬ್ಬ ಸ್ಪರ್ಧಿಯನ್ನ ಟಾಪ್ 5ಗೆ ಹೋಗುವ ದಾರಿ ಮಾಡಿಕೊಡಲಿದ್ದಾರೆ. ಹಾಗಾಗಿ ಇಲ್ಲಿ ವಿನಯ್ ಅವರು ಪಕ್ಕಾ ಎರಡನೇ ಸ್ಪರ್ಧಿಯಾಗಿ ಫಿನಾಲಿಗೆ ಕಾಲಿಡಲಿದ್ದಾರೆ. ಹೇಗೆ ಅಂತೀರಾ? ಇಲ್ಲಿ ಎಲಿಮಿನೇಟ್ ಆಗಿ ಹೋಗಿರುವ ಬಹುತೇಕ ಸದಸ್ಯರು ವಿನಯ್ ಗುಂಪಲ್ಲಿ ಕಾಣಿಸಿಕೊಂಡವರು. ಮೈಕಲ್, ಇಶಾನಿ, ಸ್ನೇಹಿತ್, ರಕ್ಷಕ್, ನೀತು ಅವರೆಲ್ಲ. ಇನ್ನುಳಿದ ಭಾಗ್ಯಶ್ರೀ, ಸಿರಿ ಅವರು ಬೇರೆ ರೀತಿಯಾಗಿ ಕಾಣಿಸಿಕೊಂಡಿದ್ರು. ಆದ್ರೆ ಇಲ್ಲಿ ನೀತು ಅವರು ಪ್ರತಾಪ್ ಫಿನಾಲೆಗೆ ಹೋಗ್ಬೇಕು ಅಂತ ಹೇಳಿದ್ರೆ, ಸಿರಿ ಅವರು ಕಾರ್ತಿಕ್ನ ಫಿನಾಲೆಗೆ ಹೋಗ್ಬೇಕು ಅಂತ ವೋಟ್ ಮಾಡ್ತಾರೆ. ಇನ್ನುಳಿದವರು ಅಂದ್ರೆ ಮೈಕಲ್, ಇಶಾನಿ, ಸ್ನೇಹಿತ್, ರಕ್ಷಕ್, ವಿನಯ್ ಹೆಸರನ್ನೇ ತಗೋತಾರೆ. ನಮ್ರತಾ ಹೆಸರನ್ನ ರಕ್ಷಕ್ ಅವರು ತಗೊಂಡ್ರೂ ತಗೋಬಹುದು, ಗೊತ್ತಿಲ್ಲ. ಇನ್ನು ಭಾಗ್ಯಶ್ರೀ ಅವರದ್ದು ಹೇಳೋಕ್ಕಾಗಲ್ಲ. ವಿನಯ್, ಕಾರ್ತಿಕ್ ಇಬ್ರಲ್ಲಿ ಯಾರ ಹೆಸರನ್ನಾದ್ರೂ ಅವರು ತಗೋಬಹುದು. ಆದ್ರೆ ಇಲ್ಲಿ ಮೆಜಾರಿಟಿ ಇರೋದು ವಿನಯ್ ಅವರಿಗೆ. ಹಾಗಾಗಿ ವಿನಯ್ ಅವರು ಎರಡನೇ ಸ್ಪರ್ಧಿಯಾಗಿ ಫೈನಲ್ಗೆ ಕಾಲಿಡ್ತಾರೆ. ಒಟ್ಟಾರೆಯಾಗಿ ಈ ವಾರ ಹಲವು ಟ್ವಿಸ್ಟ್ಗಳು ಇದೆ ಅಂತ ಈಗಾಗಲೇ ಕಿಚ್ಚ ಸುದೀಪ್ ಅವರು ಹಿಂಟು ಕೊಟ್ಟು ಹೋಗಿರೋದ್ರಲ್ಲಿ ಈ ಪ್ರಕ್ರಿಯೆ ಕೂಡ ಒಂದು ಅಂತ ಹೇಳಲಾಗ್ತಾ ಇದೆ. ಇಲ್ಲಿ ವಿನಯ್ ಅವರು ಫೈನಲ್ಗೆ ಹೋಗ್ತಾರೆ ಅನ್ನೋದು ಗೊತ್ತಿರುವ ವಿಚಾರ. ಆದ್ರೆ ಹಳೆ ಸ್ಪರ್ಧಿಗಳಿಂದ ವೋಟ್ ಮಾಡಿಸಿದ್ದು ತಪ್ಪು ಅಂತಿದ್ದಾರೆ ವೀಕ್ಷಕರು. ಇನ್ನು ಕೆಲವರು ಹೇಳುವ ಪ್ರಕಾರ ಈ ಹಳೆ ಸ್ಪರ್ಧಿಗಳನ್ನ ಕರೆಸಿರೋದನ್ನ ತಮಿಳು ಬಿಗ್ ಬಾಸ್ನಲ್ಲಿ ನೋಡಿ ಇಲ್ಲಿ ಕಾಪಿ ಹೊಡಿತಿದ್ದಾರೆ ಎಂಬ ಮಾತು ಕೂಡ ಇದೆ. ಈ ರೀತಿಯ ಸ್ಪರ್ಧಿಗಳಿಂದ ವೋಟ್ ಮಾಡಿಸಿದ್ರೆ ನಮ್ಮ ವೋಟ್ ಅಂದ್ರೆ ವೀಕ್ಷಕರು ಹಾಕಿರುವ ವೋಟ್ಗೆ ಏನ್ ಬೆಲೆ ಇದೆ ಅಂತಿದ್ದಾರೆ ವೀಕ್ಷಕರು. ಒಂದ ಟಾಸ್ಕ್ ಅನ್ನ ಇಟ್ಟು ಒಬ್ರನ್ನ ಫಿನಾಲೆಗೆ ಕಳಿಸಿ, ಇಲ್ಲವಾದ್ರೆ ಕಳೆದ ವಾರದ ವೋಟ್ನಲ್ಲಿ ಯಾರು ಅತಿ ಹೆಚ್ಚು ವೋಟ್ ಪಡೆದಿದ್ದಾರೋ ಅವರನ್ನ ಫಿನಾಲೆಗೆ ಕಳುಹಿಸಿ ಅಂತ ವೀಕ್ಷಕರು ಕೇಳಿಕೊಳ್ತಾ ಇದ್ದಾರೆ. ಆದ್ರೆ ಇಲ್ಲಿ ಏನಾಗ್ತಿದೆ ಅಂದ್ರೆ, ಎಲಿಮಿನೇಟ್ ಆಗಿ ಹೋದವರೆಲ್ಲ ವಿನಯ್ ಅವರನ್ನ ಇಷ್ಟಪಡುವವರು. ಅವರೆಲ್ಲ ವಿನಯ್ಗೆ ಸಪೋರ್ಟ್ ಮಾಡ್ತಾರೆ ಅನ್ನೋದು ಬಿಗ್ ಬಾಸ್ಗೂ ಗೊತ್ತು. ಹಾಗಾಗಿ ಅವರನ್ನ ಕರೆಸಿ ವೋಟ್ ಮಾಡಿಸಿದ್ದಾರೆ. ಒಟ್ಟಾರೆಯಾಗಿ ಈ ಪ್ರಕ್ರಿಯೆ ಇಷ್ಟ ಆಗಿಲ್ಲ ಅಂತಿದ್ದಾರೆ ವೀಕ್ಷಕರು. ಇನ್ನು ಈ ಪ್ರೋಮೋವನ್ನ ನೋಡ್ತಾ ಇದ್ರೆ ಈಗಾಗಲೇ ಈ ಪ್ರಕ್ರಿಯೆ ಆರಂಭಿಸಿದ ಹಾಗೆ ಇದೆ. ಹೌದು, ಸ್ನೇಹಿತವರು ಮುಂದೆ ಬಂದು ಹೇಳ್ತಾರೆ, ನನಗೆ ಯಾರು ಗೆಲ್ಬೇಕು ಅನ್ನೋದಾದ್ರೆ
ಅದು ವಿನಯ್ ಅವರು ಆಗಿರ್ಬೇಕು ಅಂತ ಹೇಳಿದ್ದಾರೆ. ಇನ್ನು ನಮ್ರತಾ ಬಗ್ಗೆ ಮಾತನಾಡಿರುವ ಸ್ನೇಹಿತ್, ನಮ್ರತಾ ಅವರೇ, ನೀವು ಡಿಮೋಟಿವ್ ಆಗಿದ್ದೀರಾ ಅಲ್ವಾ, ಅದನ್ನ ಫೈಟ್ ಮಾಡಿ ನೀವು ಗೆದ್ರೆ ನನ್ನಷ್ಟು ಖುಷಿ ಪಡೋನು ಬೇರೆ ಯಾರೂ ಇಲ್ಲ ಅಂತ ಹೇಳಿದ್ದಾರೆ. ಇದ್ಯಾಕೋ ನಮ್ರತಾಗೆ ಬೇಸರವಾಗಿದೆ. ಇದಕ್ಕೆ ನಮ್ರತಾ ಅವರು ಕೇಳ್ತಾರೆ, ಎಷ್ಟು ಜನನ ಗೆಲ್ಲಿಸ್ತೀರಾ, ವಿನಯ್ನ, ನನ್ನ, ಆಮೇಲೆ ಅಂತ ಮರುಪ್ರಶ್ನೆ ಮಾಡಿದ್ದಾರೆ. ಯಾಕಂದ್ರೆ ಇಲ್ಲಿ ವಿನಯ್ ಅವರ ಹೆಸರನ್ನ ಸ್ನೇಹಿತ್ ತಗೊಂಡಿರೋದು, ನನ್ನ ಹೆಸರನ್ನ ಬಿಟ್ಟಿದ್ದಾರೆ ಅಂತ ನಮ್ರತಾಗೆ ಬೇಸರಾಗಿದೆ. ಇದನ್ನ ಬೆಡ್ರೂಮ್ ಏರಿಯಾದಲ್ಲೂ ಕೂಡ ಮಾತಾಡಿದ್ದಾರೆ. ಎಲ್ರು ವಿನಯ್ ವಿನಯ್ ಅಂತಿದ್ರೆ ನಾನೇನ್ ಹಾಗಿದ್ರೆ ಅಂತ ನಮ್ರತಾ ಅವರು ಕಣ್ಣೀರನ್ನ ಹಾಕಿದ್ದಾರೆ. ಒಟ್ಟಾರೆಯಾಗಿ ಬಿಗ್ ಬಾಸ್ ಹಳೆಯ ಸ್ಪರ್ಧಿಗಳಿಗೆ ಒಂದು ವಿಶೇಷ ಅಧಿಕಾರವನ್ನ ಕೊಟ್ಟು ಈ ಮೂಲಕ 2ನೇ ಸ್ಪರ್ಧೆಯನ್ನ ಫಿನಾಲೆಗೆ ಕಳುಹಿಸಿದ್ದಾರೆ ಎಂಬ ಮಾತುಗಳು ಕೇಳಿ ಬರ್ತಾ ಇದೆ. ಅಂದಹಾಗೆ ನಿನ್ನೆಯ ಸಂಚಿಕೆಯಲ್ಲಿ ತುಕಾಲಿ ಸಂತೋಷ್ ಹಾಗೆ ವಿನಯ್ ಅವರು ಮಾತಾಡಿರುವ ರೀತಿ ನೋಡ್ತಾ ಇದ್ರೆ ಕಾರ್ತಿಕ್ ಅವರು ಡಲ್ ಆಗೋದಕ್ಕೆ ವಿನಯ್ ಕಾರಣನ ಎಂಬ ಪ್ರಶ್ನೆ ಮೂಡಿದೆ. ಹೌದು, ಬಿಗ್ ಬಾಸ್ ಆರಂಭ ಆದಾಗಿನಿಂದಲೂ ಕೂಡ ಮನೆಯಲ್ಲಿ ಆನೆ ಎಂಬಂತೆ ವಿನಯ್ ಅವರು ಗುರುತಿಸಿಕೊಂಡಿದ್ದಾರೆ. ಯಾರು ಕೂಡ ತಮಗೆ ಸರಿಸಾಟಿ ಇಲ್ಲ ಎಂಬ ರೀತಿಯಲ್ಲೇ ನಡ್ಕೋತಾ ಇದ್ರು. ನಿಮಗೆ ಸಮಾನವಾದ ಸ್ಪರ್ಧಿ ಯಾರು ಅಂತ ಕೇಳುವಾಗ ಯಾರನ್ನ ಹೇಳೋದಕ್ಕೂ ಕೂಡ ವಿನಯ್ ಸಿದ್ಧ ಇರೋದಿಲ್ಲ. ಆದ್ರೆ ಸಂಗೀತ ಮಾತ್ರ ಪಕ್ಕ ಇವರಿಗೆ ಸ್ಪರ್ಧೆ ಕೊಡ್ತಿದ್ದಾರೆ. ಅದು ನೋಡುಗರಿಗೂ ಗೊತ್ತು. ಇನ್ನೇನು ಬಿಗ್ ಬಾಸ್ 1 ವಾರವಷ್ಟೇ. ಈ ವಾರವೇ ಕಿಚ್ಚನ ಪಂಚಾಯಿತಿ ಕೊನೆಯ ಪಂಚಾಯಿತಿಯಾಗಿರುತ್ತೆ. ಮುಂದಿನ ವಾರಕ್ಕೆ ಗೆದ್ದ ಸ್ಪರ್ಧೆಯ ಘೋಷಣೆಯಾಗುತ್ತೆ. ಬಿಗ್ ಬಾಸ್ ಮನೆಯಲ್ಲಿ ಜನ ಕಡಿಮೆಯಾಗಿದ್ದಾರೆ. ಫಿನಾಲೆಗೆ ದಿನ ಹತ್ತಿರವಾಗ್ತಾ ಇದೆ. ಟಾಸ್ಕ್ಗಳು ಕೂಡ ಕಡಿಮೆಯಾಗಿದೆ. ಹೀಗಾಗಿ ಮನೆ ಸಹಜವಾಗಿ ಸೈಲೆಂಟ್ ಆಗಿದೆ. ಈ ಹೊತ್ತಲ್ಲಿ ವಿನಯ್ ಅವರು ಇದೆಲ್ಲ ನನ್ನಿಂದಲೇ ಅಂತ ಅನ್ಕೊಳ್ತಾ ಇದ್ದಾರೆ ಎಂಬ ಪ್ರಶ್ನೆಯಂತೂ ಕಾಡಿದೆ. ಬಿಗ್ ಬಾಸ್ ಮನೆಗೆ ಬರುವಾಗ ಆಟ ಆಡೋದಕ್ಕೆಂತಾನೆ ಬರುವವರು ಹೆಚ್ಚು. ಆದ್ರೆ ದಿನ ಕಳೆದಂತೆ ಆಟವನ್ನ ಮರೆತು ಜೀವಿಸೋದಕ್ಕೆ ಶುರು ಮಾಡಿಬಿಡ್ತಾರೆ. ಆಗಾಗ ನೆನಪು ಮಾಡಿಕೊಂಡು ಮತ್ತೆ ಆಟ ಆಡೋದಕ್ಕೆ ಪ್ರಯತ್ನ ಪಡ್ತಾರೆ. ಆದ್ರೆ ವಿನಯ್ ಅವರು ಬಿಗ್ ಬಾಸ್ ಮನೆಯಲ್ಲಿ ಆರಂಭದಿಂದನೂ ಕೂಡ ತಂತ್ರಗಾರಿಕೆ ಮಾಡ್ತಾನೆ ಬಂದಿದ್ದಾರೆ. ಅಗ್ರೆಸಿವ್ ಆಗ್ಬೇಕಾದ ಸಂದರ್ಭದಲ್ಲಿ ಅಗ್ರೆಸಿವ್ ಆಗ್ತಾರೆ. ಸೈಲೆಂಟ್ ಪರಿಸ್ಥಿತಿ ಬಂದಾಗ ಸೈಲೆಂಟ್ ಆಗ್ತಾರೆ. ಕ್ಷಮೆ ಕೇಳಬೇಕು ಅಂತ ಬಂದಾಗ ಕ್ಷಮೆಯನ್ನ ಕೇಳಿದ್ದಾರೆ. ಈಗ ಫಿನಾಲಿಗೂ ಆಟವನ್ನ ಶುರು ಮಾಡಿದ್ದಾರೆ ಎಂಬ ಅನುಮಾನ ಶುರುವಾಗಿದೆ. ಯಾಕಂದ್ರೆ ನಿನ್ನೆ ತುಕಾಲಿ ಹಾಗೆ ವಿನಯ್ ಅವರು ಡೀಪ್ ಡಿಸ್ಕಷನ್ ಮಾಡ್ತಾ ಇದ್ರು. ತುಕಾಲಿ ಅವರು ಹೇಳ್ತಾರೆ, ಕಾರ್ತಿಕ್ ಟಾಪ್ 5ಗೆ ಹೋಗೋದಕ್ಕೆ ಅರ್ಹನಲ್ಲ ಅಂತ. ಅಷ್ಟೇ ಅಲ್ಲ, ನೀನ್ ಯಾವಾಗ ಅಗ್ರೆಸಿವ್ ಅನ್ನ ನಿಲ್ಲಿಸಿದೆ, ಮನೆಯಲ್ಲೆಲ್ಲ ಹಲವರು ಸೈಡ್ ಲೈನ್ ಆಗಿ ಹೋದ್ರು ಅಂತ ತುಕಾಲಿ ಹೇಳ್ತಾರೆ. ಇದಕ್ಕೆ ವಿನಯ್ ಕೂಡ ಹೌದು, ಅದಕ್ಕೆ ಅಂತಾನೆ ನಾನು ನಿಲ್ಲಿಸಿರೋದು ಅಂತ ಹೇಳಿದ್ದಾರೆ. ಕಾರ್ತಿಕ್ ವಿಚಾರದ ಬಳಿಕ ಸಂಗೀತ ಬಗ್ಗೆ ಮಾತನಾಡಿದ ತುಕಾಲಿ, ಸಂಗೀತ ರೂಟ್ ಚೇಂಜ್ ಮಾಡ್ಕೊಂಡಿದ್ದಾರೆ. ಬ್ಯಾಕ್ ಟು ಬ್ಯಾಕ್ ಕ್ಯಾಪ್ಟನ್ ಆಗಿದ್ದು ಎಲ್ಲವೂ ಪ್ಲಸ್ ಪಾಯಿಂಟ್ ಆಯ್ತಲ್ಲ, ಅದನ್ನೇ ಹಿಡ್ಕೊಂಡ್ಲು. ನಾನು ಗಟ್ಟಿ ಮಹಿಳೆ ಅಂತ ಒಂಟಿಯಾಗಿ ಬಿಟ್ಲು, ಅದೇ ಲಾಭ ಆಯಿತು ಅಂತ ಸಂಗೀತ ಬಗ್ಗೆ ಕೂಡ ಮಾತನಾಡಿದ್ದಾರೆ. ಇನ್ನು ಮನೆ ಸೈಲೆಂಟ್ ಆಗಿದ್ದಕ್ಕೆ, ಸಂಗೀತ ಸಾಫ್ಟ್ ಆಗಿದ್ದಕ್ಕೆ, ಕಾರ್ತಿಕ್ ಟುಸ್ ಪಟಾಕಿ ಆಗಿದ್ದಕ್ಕೆ ವಿನಯ್ ಅನ್ಕೊಂಡಿದ್ದಾರೆ ಇದಕ್ಕೆಲ್ಲ ನಾನೇ ಕಾರಣ ಅಂತ. ತಾನು ಅಗ್ರೆಸಿವ್ ಆಗಿ ಆಡದೇ ಇರೋದಕ್ಕೆ ಎಲ್ಲರೂ ಕೂಡ ಸೈಲೆಂಟ್ ಆಗಿದ್ದಾರೆ ಅಂತ. ಆದ್ರೆ ವಿನಯ್ ಈ ವಿಚಾರದಲ್ಲಿ ಭ್ರಮೆಯಲ್ಲಿದ್ದಾರಾ? ಈ ಪ್ರಶ್ನೆಯಂತೂ ಕಾಡ್ತಾ ಇದೆ. ಮನೆಯ ಜರ್ನಿಯನ್ನ ಇನ್ನು ಕೆಲವೇ ದಿನಗಳಲ್ಲಿ ಸ್ಪರ್ಧಿಗಳು ಮುಗಿಸ್ತಾರೆ. ಈ ಕಾರಣಕ್ಕೆ ಬಿಗ್ ಬಾಸ್ ಸ್ವತಃ ಜಗಳವಾಗುವಂತಹ ಟಾಸ್ಕ್ಗಳನ್ನು ಕೊಡ್ತಾ ಇಲ್ಲ. ಬದಲಿಗೆ ಶಾಂತವಾಗಿ ತಲೆ ಉಪಯೋಗಿಸುವಂತಹ ಟಾಸ್ಕ್ಗಳನ್ನಷ್ಟೇ ಕೊಡ್ತಾ ಇದ್ದಾರೆ. ಆದರೆ ವಿನಯ್ ಅವರು ತಾನು ಅಗ್ರೆಸಿವ್ ಆಟ ನಿಲ್ಲಿಸಿದ್ದೀನಿ ಅಂತ ಎಲ್ಲರೂ ಕೂಡ ಸೈಲೆಂಟ್ ಆಗಿ ಇದ್ದಾರೆ ಅಂತ ಭಾವಿಸಿದ್ದಾರೆ.